Hello everyone, welcome back to my YouTube channel All in One. In this video, we are going to study the notes and question and answers of class 9 Kannada, chapter 5, that is Urusugalalli Bhavaikyate. If you want the notes of other lesson or other subject, you can check my playlist of my channel. You can easily get from there. ಕೃತಿಕಾರರ ಪರಿಚಯ. ದಸ್ತಗೀರ ಅಲ್ಲಿಭಾಯಿ ಅವರು ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಸೋಟಕನಾಳ ಗ್ರಾಮದಲ್ಲಿ 1952ರಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ದಸ್ತಗೀರ ಸಾಬ ಅಬ್ದುಲ್ ಅಜೀಜ ಸಾಬ ಅಲ್ಲಿಭಾಯಿ. ಕನ್ನಡದಲ್ಲಿ MA ಹಾಗೂ PhD ಪದವಿಯನ್ನು ಪಡೆದ ಪ್ರತಿಭಾನ್ವಿತರು. ಕನ್ನಡ ಪ್ರಾಧ್ಯಾಪಕರಾಗಿ, ಸಂಶೋಧನಾ ಮಾರ್ಗದರ್ಶಕರಾಗಿ ಅನನ್ಯ ಕೆಲಸ ಮಾಡಿದ್ದಾರೆ. ಇವರು ಸಕಾಲಿಕ, ನೆನೆದು, ದನಿವು ಕಾಣದ ಪದಗಳು, ಮೊಹರಂ ಪದಗಳು, ಹೆಜ್ಜೆ ಪದಗಳು, ಕಥಾ ಸಂಚಯ, ಉತ್ತರ ಕರ್ನಾಟಕದ ಜನಪದ ಒಡಪುಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರ ಕೃತಿಗಳನ್ನು ಪದವಿಗಳಿಗೆ ಪಠ್ಯವಾಗಿ ಇಡಲಾಗಿದೆ. ಪ್ರಸ್ತುತ ಗದ್ಯ ಭಾಗವನ್ನು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆರಿಸಲಾಗಿದೆ. ಟಿಪ್ಪಣಿಗಳು. ಫಸ್ಟ್ ಒನ್, ಉರುಸು ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಹಾಗೂ ಜಾತ್ರೆ. ಕರ್ನಾಟಕದ ಪ್ರತಿಯೊಂದು ದರ್ಗಾ ಗೋರಿಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ. ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವ ಉತ್ಸವವಾಗಿದೆ. ಸೆಕೆಂಡ್ ಒನ್, ದರಗಾ ಮುಸಲ್ಮಾನ ಸಂತರ ಗೋರಿ ಇರುವ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಪ್ರತಿದಿನ ಫಾತೆಹ ಪೂಜೆ ನಡೆಯುತ್ತದೆ. ಇಲ್ಲಿಗೆ ಅನ್ಯ ಧರ್ಮೀಯರು ತಮ್ಮ ಕಷ್ಟ ಪರಿಹಾರಗಳಿಗೆ ಹರಕೆ ತೀರಿಸಲು ಬರುತ್ತಾರೆ. ಥರ್ಡ್ ಒನ್, ಕವ್ವಾಲಿ ಮುಸ್ಲಿಂ ಧರ್ಮದಲ್ಲಿ ದರ್ಗಾಗಳ ಮುಂದೆ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ. ಮಹಮ್ಮದೀಯ ಸಾಧು ಸಂತರ ಗೋರಿಗಳ ಎದುರು ಗಂಧದ ಮೆರವಣಿಗೆಗೆ ಹೋಗುವ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಹಾಡುವ ಗೀತೆಗಳು. ಅಭ್ಯಾಸ. ಫಸ್ಟ್ ಒನ್, ಪದಗಳ ಅರ್ಥ. ಕೂಲಂಕಷ, ಸಮಗ್ರವಾದ. ಗ್ಯಾರವಿ ಇಸ್ಲಾಂ ಮಾಸದ ಹೆಸರು. ತಬರುಕ್ ಪ್ರಸಾದ. ಫಾತೆಹ ಮುಸಲ್ಮಾನ ಸಂತರ ಅನುಗ್ರಹಕ್ಕೆ ನಡೆಸುವ ಪೂಜೆ. ಮಾಷಾಲ್ ದೀವಟಿಗೆ. ಪಂಜು ಶಾಮೀಲು ಒಂದಾಗು. ಕುಂದಣ ಚಿನ್ನದಲ್ಲಿ ಹರಳು ಕೂಡಿಸುವ ಕೆಲಸ. ಜಿಯಾರತ್ ದರ್ಶನ, ಭೇಟಿ. ಪುರಾವೆ ಸಾಕ್ಷಿ, ರುಜುವಾತು. ಭಾವೈಕ್ಯತೆ ಒಂದೇ ಭಾವನೆ. ಮಹಾಪೂರ ದೊಡ್ಡ ಪ್ರವಾಹ. ಸಂದಲ್ ಶ್ರೀಗಂಧದ ಮೆರವಣಿಗೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಉರುಸುಗಳಲ್ಲಿ ಯಾವ ಧಾರ್ಮಿಕ ಸಂಸ್ಥೆಯ ಮಿಲನವಿದೆ? ಆನ್ಸರ್, ಉರುಸುಗಳಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಿಲನವಿದೆ. ಸೆಕೆಂಡ್ ಕ್ವಶನ್, ಉರುಸುಗಳು ಯಾವುದರ ಹೆಗ್ಗುರುತು? ಆನ್ಸರ್, ಉರುಸುಗಳು ಹಿಂದೂಗಳ ಮತ್ತು ಮುಸ್ಲಿಮರ ಭಾವೈಕ್ಯದ ಹೆಗ್ಗುರುತುಗಳಾಗಿವೆ. ಥರ್ಡ್ ಒನ್, ಅಜೀರ್ ಮತ್ತು ದಿಲ್ಲಿಯ ದರ್ಗಾದ ವಿಶೇಷತೆಗಳೇನು? ಆನ್ಸರ್, ಅಜೀರ್ ಮತ್ತು ದಿಲ್ಲಿಯ ದರ್ಗಾದ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಪಾಲ್ಗೊಂಡು ಹರಕೆ ಸಲ್ಲಿಸಿ ತಬರಕ್ ಸ್ವೀಕರಿಸುತ್ತಾರೆ. ಫೋರ್ತ್ ಒನ್, ಮಕನಪುರದ ಉರುಸುಗಳಲ್ಲಿ ಕೆಂಡ ತುಳಿಯುವ
ಸಂಪ್ರದಾಯ ಹೇಗೆ ಆಚರಣೆಗೆ ಬಂದಿತು? ಆನ್ಸರ್: ಮಕಾನಾಪುರದ ಉರುಸುಗಳಲ್ಲಿ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಕೆಂಡ ತುಳಿಯುವ ಸಂಪ್ರದಾಯ ಆಚರಣೆಗೆ ಬಂದಿತು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್: ಮುಂಬೈ ಹಾಜಿ ಮೌಲಂಗ ದರ್ಗಾದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಯಾವ ರೀತಿ ಇದೆ? ಆನ್ಸರ್: ಮುಂಬಯಿಯ ಹಾಜಿ ಮೌಲಂಗ ಬಾಬಾ ದರ್ಗಾ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ. ಮುಸ್ಲಿಂ ಸಂಪ್ರದಾಯದ ಜಿಯಾರತ್ ನಂತೆ ಒಮ್ಮೆ ಫಾತಿಹಾ ನಡೆಯುತ್ತದೆ. ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಪೂಜೆ ಮಾಡುತ್ತಾರೆ. ಹೀಗೆ ಹಿಂದೂ ಮುಸ್ಲಿಮರಿಗಿಬ್ಬರು ಆ ದರ್ಗಾದಲ್ಲಿ ಸೇವೆ ಸಲ್ಲಿಸುತ್ತಾರೆ. ಸೆಕೆಂಡ್ ಒನ್: ಗುಲಬರ್ಗಾದ ಖಾಜಾ ಬಂದಾನವಾಜರ ದರ್ಗಾದ ವಿಶೇಷತೆಗಳೇನು? ಆನ್ಸರ್: ಗುಲಬರ್ಗಾದ ಖಾಜಾ ಬಂದಾನವಾಜರ ದರ್ಗಾದ ಉರುಸಿನಲ್ಲಿ ಹಿಂದಿನ ದಿನದ ಸಂದರ್ಭದಲ್ಲಿ ಮಾಷಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದ್ದು. ಉರುಸಿನ ದಿನ ಹಿಂದೂಗಳು ಮುಸ್ಲಿಮರು ಭಕ್ತಿಯಿಂದ ಹರಕೆ ಸಲ್ಲಿಸುತ್ತಾರೆ. ಹೀಗೆ ಅಲ್ಲಿ ಧರ್ಮ ಸಮನ್ವಯ ದೃಷ್ಟಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಥರ್ಡ್ ಒನ್: ಮುಳುಬಾಗಿಲು ಪ್ರಾಂತ್ಯದ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕಾರ್ಯಕ್ರಮಗಳು ಯಾವುವು? ಆನ್ಸರ್: ಮುಳುಬಾಗಿಲು ಪ್ರಾಂತ್ಯದ ಬಾಬಾ ಹೈದರ್ ಅಲಿ ಶಾ ಅವರ ಉರುಸಿನಲ್ಲಿ ಕತ್ತಿವರಸೆ, ದೊಣ್ಣೆ ವರಸೆ, ಕುಸ್ತಿ ಕಾರ್ಯಕ್ರಮಗಳು ನಡೆಯುತ್ತವೆ. ಗ್ಯಾರವಿ ತಿಂಗಳಿನಲ್ಲಿ ನಡೆಯುವ ಮೆಹಬೂಬಾ ಸುಬಹಾನಿಯವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪೂರವೇ ಹರಿಯುತ್ತದೆ. ರಿವಾಯಿತ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುತ್ತದೆ. ಫೋರ್ತ್ ಒನ್: ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿನಲ್ಲಿ ಹಿಂದೂ ಭಕ್ತರಿಗೆ ಏನೆಲ್ಲ ಗೌರವದ ಸ್ಥಾನಗಳು ಲಭಿಸಿವೆ? ಆನ್ಸರ್: ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸು ನಡೆಯುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದೂಗಳೇ ಆಗಿದ್ದಾರೆ. ಉರುಸಿನ ದಿನ ಗೌಡ ಕುಲಕರ್ಣಿ ಚೌಹಾಣ ಮನೆತನದವರೇ ಗಂಧ ಪುಷ್ಪಾದಿಗಳ ಸೇವೆಗಳನ್ನು ಸಲ್ಲಿಸುತ್ತಾರೆ. ಉರುಸಿಗೆ ಸೇರುವ 3-4 ಲಕ್ಷ ಜನರಲ್ಲಿ ಹೆಚ್ಚಿನವರು ಹಿಂದೂಗಳೇ ಆಗಿದ್ದಾರೆ. ಕೆಳಗಿನ
ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿದೆ ಎಂಬುದನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಆನ್ಸರ್, ಅದ್ದೂರಿನ ಖವಾಜಾ ಮೊಯಿನುದ್ದೀನ್ ಚಿಸ್ತಿ, ದಿಲ್ಲಿಯ ಅಶೋಕ ನಿಜಾಮುದ್ದೀನ್ ಔಲಿಯಾ ರವರ ಉರುಸುಗಳಲ್ಲಿ ಹಿಂದೂಗಳು ಮುಸಲ್ಮಾನರು ಪಾಲ್ಗೊಳ್ಳುತ್ತಾರೆ. ಹರಕೆ ಸಲ್ಲಿಸಿ ತಬೂಕ್ ಸ್ವೀಕರಿಸುತ್ತಾರೆ. ಮಕನಾಪುರದ ಜಿಂದೆ ಶಾ ಮದರಾ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳ ರೋಗರುಜಿನಗಳ ಪರಿಹಾರಕ್ಕಾಗಿ ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಧರಿಸುತ್ತಾರೆ. ಹಿಂದೂ ಸಂಸ್ಕೃತಿಯಂತೆ ಅಲ್ಲಿ ಕೆಂಡವನ್ನು ತುಳಿಯಲಾಗುತ್ತದೆ. ಮುಂಬಯಿಯ ಹಾಜಿ ಮಲಂಗ ಬಾಬಾ ದರ್ಗಾದ ಆಡಳಿತ ಒಂದು ಬ್ರಾಹ್ಮಣ ಕುಟುಂಬದಾಗಿದೆ. ಅಲ್ಲಿ ಮುಸ್ಲಿಂ ಸಂಪ್ರದಾಯ ಹಾಗೂ ಹಿಂದೂ ಸಂಪ್ರದಾಯದಂತೆ ದಿನವೂ ಸೇವೆ ಸಲ್ಲುತ್ತದೆ. ಗುಲ್ಬರ್ಗಾದ ಖ್ವಾಜಾಬಂದ ನವಾಜರ ದರ್ಗಾದ ಇಂದಿನ ದಿನದ ಮೆರವಣಿಗೆಯಲ್ಲಿ ಹಿಂದೂಗಳೇ ಮಶಾಲ್ ಹಿಡಿಯುತ್ತಾರೆ. ಮುಸ್ಲಿಮರೊಂದಿಗೆ ಹರಕೆ ಸಲ್ಲಿಸುತ್ತಾರೆ. ಮುಳಬಾಗಿಲು ಪ್ರಾಂತ್ಯದ ಹಬಾಬ ಹೈದರಲಿ ಶಾಯವರ ಉರುಸಿನಲ್ಲಿ ನಡೆಯುವ ರಿವಾಯಿತಾಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂಗಳ ಮುಸ್ಲಿಮರನ್ನು ಒಂದುಗೂಡಿಸುತ್ತದೆ. ಲಕ್ಷ್ಮೀಶ್ವರದ ದೂಧ ಫಿರಾರ ಉರುಸಿನಲ್ಲಿ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುತ್ತದೆ. ಇಳಕಲ್ಲಿನ ಮುರ್ತುಜಾ ಖಾದ್ರಿ ಅವರ ಉರುಸು ನಡೆಸುವ ದರ್ಗಾ ಸಮಿತಿಯವರು ಹಿಂದೂಗಳೇ ಆಗಿರುವುದಲ್ಲದೆ ಅಲ್ಲಿಯ ಗೌಡ ಕುಲಕರ್ಣಿ ಚೌಹಾಣ ಮನೆತನದವರೇ. ಉರುಸಿನ ದಿನ ಗಂಧ ಪುಷ್ಪಗಳ ಸೇವೆ ಸಲ್ಲಿಸುತ್ತಾರೆ. ಯಮನೂರು, ತಿಂಥಿಣಿ, ಸಾವಳಗಿ ಮೊದಲಾದ ಕಡೆ ನಡೆಯುವ ಜಾತ್ರೆಗಳು ಹಿಂದೂಗಳು ಹಾಗೂ ಮುಸ್ಲಿಮರಿಗೆ ಸಮಸ್ಯೆಗಳನ್ನು ಪರಿಹರಿಸುವ ಪುಣ್ಯಕ್ಷೇತ್ರಗಳಾಗಿವೆ. ಹೀಗೆ ಜಾತ್ರೆಗಳು ಮತ್ತು ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತಗಳಾಗಿವೆ. ಸೆಕೆಂಡ್ ಒನ್, ಹಿಂದೂಗಳೊಂದಿಗೆ ಮುಸ್ಲಿಮರು ಸೇರಿಕೊಂಡು ಆಚರಿಸುವ ಉತ್ತರ ಕರ್ನಾಟಕದ ಜಾತ್ರೆಗಳು ಯಾವುವು? ಅವುಗಳ ವಿಶೇಷತೆಗಳೇನು? ಆನ್ಸರ್, ಗುಲ್ಬರ್ಗಾದ ಖವಾಜಾಬಂದ ನವಾಜರ ದರ್ಗಾದ ಉರುಸು ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಾಗಿ ಭಕ್ತಿಯಿಂದ ಆಚರಿಸುತ್ತಾರೆ. ಮುಳುಬಾಗಿಲ ಪ್ರಾಂತ್ಯದಲ್ಲಿ ನಡೆಯುವ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿವರಸೆ ಮೊದಲಾದ ಕಾರ್ಯಕ್ರಮಗಳಲ್ಲಿ ರಿವಾಯಿತಾಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳಲ್ಲಿ ಹಿಂದೂಗಳು ಮುಸ್ಲಿಮರೊಂದಿಗೆ ಪಾಲ್ಗೊಳ್ಳುತ್ತಾರೆ. ಲಕ್ಷ್ಮೀಶ್ವರದ ದೂಧಪಿರಾರ ಉರುಸಿನ ಸಂದಲ್ ಮೆರವಣಿಗೆ ಹಿಂದೂಗಳ ಮನೆಯಿಂದಲೇ ಆರಂಭವಾಗುತ್ತದೆ. ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿನ ದರ್ಗಾ ಸಮಿತಿಯವರು ಹಿಂದೂಗಳೇ ಅಲ್ಲದೆ ಗೌಡ ಕುಲಕರ್ಣಿ ಚೌಹಾಣ ಮನೆತನದವರೇ.
ಉರುಸಿನ ದಿನ ಗಂಧ ಪುಷ್ಪಾದಿ ಸೇವೆಗಳನ್ನು ಸಲ್ಲಿಸುತ್ತಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಚಾಂಗದೇವರ ಜಾತ್ರೆ, ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ, ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಿಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಸಾವಳಗಿ ಜಾತ್ರೆಗಳು ಹಿಂದೂಗಳಂತೆ ಮುಸ್ಲಿಮರಿಗೂ ಸಮಸ್ಯೆಗಳನ್ನು ಪರಿಹರಿಸುವ ಪುಣ್ಯಕ್ಷೇತ್ರಗಳೆನಿಸಿವೆ. ಸಂದರ್ಭದೊಡನೆ ವಿವರಿಸಿ. ಫಸ್ಟ್ ಒನ್, ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದ್ದಾಗಿದೆ. ಆನ್ಸರ್, ದಸ್ತಗಿರಿ ಅಲಿ ಬಾಯಿಯವರ ಉರುಸುಗಳಲ್ಲಿ ಭಾವೈಕ್ಯತೆ ಪಾಠದಿಂದ ಈ ಹೇಳಿಕೆಯನ್ನು ಆರಿಸಿಕೊಳ್ಳಲಾಗಿದೆ. ಗುಲ್ಬರ್ಗಾದ ಬಂದಾನಜವಾಜರ ದರ್ಗಾದ ಉರುಸಿನ ಹಿಂದಿನ ದಿನ ನಡೆಯುವ ಸಂದನಿಯಲ್ಲಿ ದೀವಟಿಗೆ ಹಿಡಿಯುವ ಅಧಿಕಾರ ಹಿಂದೂಗಳದಾಗಿದೆ. ಹಿಂದೂಗಳು ಉರುಸಿನಲ್ಲಿ ಭಾಗವಹಿಸುವಂತೆ, ಸೇವೆ ಸಲ್ಲಿಸುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಈ ಬಗೆಯ ಅಧಿಕಾರ ಅಥವಾ ಹೊಣೆಗಾರಿಕೆಯನ್ನು ಕೊಡುವ ಮೂಲಕ ಹಿಂದೂಗಳು ಮತ್ತು ಮುಸ್ಲಿಮರಲ್ಲಿ ಭಾವೈಕ್ಯವನ್ನು ಉಂಟುಮಾಡಲು ಪ್ರಯತ್ನಿಸಿದ್ದಾರೆ. ಸೆಕೆಂಡ್ ಒನ್, ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ. ಆನ್ಸರ್, ದಸ್ತಗೀರ ಅಲಿ ಬಾಯಿ ಅವರ ಉರುಸುಗಳಲ್ಲಿ ಭಾವೈಕ್ಯತೆ ಪಾಠದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಉರುಸುಗಳು ಮತ್ತು ಜಾತ್ರೆಗಳು ಮತೀಯ ಸಾಮರಸ್ಯವನ್ನು ಉಂಟುಮಾಡುವಂತೆ, ಭಾವೈಕ್ಯವನ್ನು ಬೆಳೆಸುವಂತೆ ನಡೆಯುತ್ತಿರುವುದು ಭಾರತದ ದೃಷ್ಟಿಯಿಂದ ಉತ್ತಮವಾದ ಮಾರ್ಗಗಳಾಗಿವೆ. ಚಿನ್ನಕ್ಕೆ ಹರಳುಗಳನ್ನು ಕೂಡಿಸಿ ಆಭರಣವನ್ನು ತಯಾರಿಸಿದಾಗ ಚಿನ್ನದ ಹೊಳಪು, ಅಂದ, ಬೆಲೆ ಅಧಿಕವಾಗುತ್ತದೆ. ಹಾಗೆಯೇ ಹಿಂದೂಗಳು ಮುಸಲ್ಮಾನರಂತೆ ಭಾವೈಕ್ಯ ಸಾಮರಸ್ಯ ಬೆಳೆದರೆ ಭಾರತದ ಹಿರಿಮೆ ಮೌಲ್ಯಗಳು ಹೆಚ್ಚುತ್ತದೆ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ. ನೆಕ್ಸ್ಟ್, ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರು ತಿಳಿಸಿರಿ. ಫಸ್ಟ್ ಒನ್, ಭಾವೈಕ್ಯ. ಭಾವ ಪ್ಲಸ್ ಐಕ್ಯ, ವೃತ್ತಿ ಸಂಧಿ. ಸೆಕೆಂಡ್ ಒನ್, ಲಕ್ಷ್ಮೀಶ್ವರ. ಲಕ್ಷ್ಮೀ ಪ್ಲಸ್ ಈಶ್ವರ, ಸವರ್ಣ ದೀರ್ಘ ಸಂಧಿ. ಥರ್ಡ್ ಒನ್, ಒಂದುಗೂಡಿಸಿ. ಒಂದು ಪ್ಲಸ್ ಕೂಡಿಸು, ಆದೇಶ ಸಂಧಿ. ಫೋರ್ತ್ ಒನ್, ಮೂರ್ನಾಲ್ಕು. ಮೂರು ಪ್ಲಸ್ ನಾಲ್ಕು, ಲೋಪ ಸಂಧಿ. ನೆಕ್ಸ್ಟ್ ಒನ್, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಫಸ್ಟ್ ಒನ್, ಧರ್ಮ, ಅಧರ್ಮ. ಸೆಕೆಂಡ್ ಒನ್, ಉತ್ಸಾಹ, ನಿರುತ್ಸಾಹ. ಥರ್ಡ್ ಒನ್, ಗೋಚರ, ಅಗೋಚರ. ಫೋರ್ತ್ ಒನ್, ಪುಣ್ಯ, ಪಾಪ.
ನೆಕ್ಸ್ಟ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ಫಸ್ಟ್ ಒನ್, ಭಾವೈಕ್ಯತೆ. ಜಾತ್ಯತೀತ ಮನೋಭಾವ ಬೆಳೆಯಲು ಭಾವೈಕ್ಯತೆ ಅತ್ಯಗತ್ಯವಾಗಿದೆ. ಸೆಕೆಂಡ್ ಒನ್, ಪುಳಕಿತ. ಎಳೆಯ ಮಕ್ಕಳ ಆಟಗಳಿಂದ ತಾಯಂದಿರು ಪುಳಕಿತರಾಗುತ್ತಾರೆ. ಥರ್ಡ್ ಒನ್, ಪುನೀತ. ಜನರು ತೀರ್ಥಕ್ಷೇತ್ರಗಳ ಯಾತ್ರೆಯಿಂದ ಪುನೀತರಾದೆವೆಂದು ಭಾವಿಸುತ್ತಾರೆ. ಫೋರ್ತ್ ಒನ್, ಹೆಗ್ಗುರುತು. ಹಳೆಯ ಬೀಡು, ಬೇಲೂರಿನ ದೇವಾಲಯಗಳು ಶಾಂತಲೆ, ವಿಷ್ಣುವರ್ಧನರ ಹೆಗ್ಗುರುತುಗಳಾಗಿವೆ. So this is all about your lesson number 5, ಉರುಸುಗಳಲ್ಲಿ ಭಾವೈಕ್ಯತೆ. As I told you, if you want more lessons, check the playlist of my channel. Thank you.